ನಾವು ಎಷ್ಟು ನಮಗೆ ಸ್ಯಾಕ್ರಿಫೈಸ್ ಮಾಡಿರುತ್ತೆ ಭಾರತೀಯ ಸೇನೆ ಅಂತ ಭಾರತೀಯ ಸೇನೆಗೋಸ್ಕರ ಸೇನೆಯ ಮೇಲೆ ಅಪವಾದನೆ ಹೊರಿಸಿ ಈ ತರ ಕಾರ್ಯಕ್ರಮ ಮಾಡಬೇಕಾದ್ರೆ ಇಂಥ ಯೂನಿವರ್ಸಿಟಿಗಳು ಇವತ್ತಿನಿಂದ ಅದನ್ನೆಲ್ಲ ಮಾಡ್ಲಿಕ್ಕೆ ಫ್ರೀ ಆಗಿ ಬಿಡ್ತಾ ಇದೆ. ನೀವು ಬನ್ನಿ ಭಾರತಕ್ಕೆ ಬೈರಿ. ಅಲ್ಲಿ ಅವರು ವಿದ್ಯಾರ್ಥಿ ಸಂಘಟನೆ ಹೇಳ್ಬೇಕಾದ್ರೆ ಏನಂತ ಹೇಳುತ್ತೆ ಗೊತ್ತಾ, ಇಂಡಿಯನ್ ಸ್ಟೇಟ್ ಕಾಶ್ಮೀರ್ ಮೇಲೆ ಏನೋ ಅಟ್ರಾಸಿಟೀಸ್ ಮಾಡ್ತಾ ಇದೆ ಅಂತ. ಹಾಗಾದ್ರೆ ಇಂಡಿಯನ್ ಸ್ಟೇಟ್ ಕಾಶ್ಮೀರ್ ಬೇರೆ ಬೇರೆನಾ? ಕಾಶ್ಮೀರದ 1 ಇಂಚು ಬಿಟ್ಕೊಳ್ಳಲ್ಲ ನಾವು. ಈ ರೀತಿಯಾದಂತಹ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಭಾರತ ದೇಶವನ್ನ ವಿರೋಧವನ್ನಾಗಿ ಅಂದ್ರೆ ಕಾಶ್ಮೀರವನ್ನೇ ಪ್ರತ್ಯೇಕವನ್ನ ಮಾಡಬೇಕು, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಕಾಶ್ಮೀರ ಬೇರೆ ನಮ್ಮ ಭಾರತ ಬೇರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಒಳಗಡೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ನೋಡ್ತಾ ಇರಬಹುದು ನೀವು. ಆಕ್ರೋಶಭರಿತವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ಯೂನಿವರ್ಸಿಟಿಯ ಮುಂಭಾಗದಲ್ಲಿರುವಂತಹ ಬೋರ್ಡ್ಗಳಿಗೆ ಮಸಿ ಬಳಿಯುವುದರ ಮೂಲಕ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು ನೀವು, ಕಂಪ್ಲೀಟ್ ಆಗಿ ಯೂನಿವರ್ಸಿಟಿ ಮುಂಭಾಗದಲ್ಲಿರುವಂತಹ ಬೋರ್ಡ್ ಏನಿದೆ ಅದಕ್ಕೆ ಎಲ್ಲ ಕೂಡ ಡ್ಯಾಮೇಜ್ ಮಾಡ್ತಾ ಇದ್ದಾರೆ, ಒಡೆದು ಬಿಸಾಕ್ತಾ ಇದ್ದಾರೆ. ಅಂದ್ರೆ ನಮ್ಮ ಭಾರತ ದೇಶದ ವಿರೋಧಕ್ಕಾಗಿ, ಭಾರತ ದೇಶವನ್ನು ವಿರೋಧಿಸಿ ಇವರು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ದೇಶದ ಯೋಧರು ರೇಪ್ ಮಾಡಿದ್ದಾರೆ ಅನ್ನುವಂತ ಒಂದು ಅಶ್ಲೀಲವಾಗಿ ಹೇಳುವುದರ ಮೂಲಕ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು ಯೂನಿವರ್ಸಿಟಿಯ ಬೋರ್ಡ್ಗಳನ್ನ ಅಖಿಲ ಭಾರತ ವಿದ್ಯಾಪರಿಷತ್ತಿನ ಸಂಘಟನೆಯಲ್ಲಿರುವಂತಹ ಎಲ್ಲರೂ ಕೂಡ ಬಂದು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯೋಧರ ವಿರುದ್ಧವಾಗಿ ಇವರು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಆಕ್ರೋಶವನ್ನ ಹೊರಹಾಕಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರೋದು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಮಸಿಯನ್ನ ಬಳಿದು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಗೆ ಮಸಿಯನ್ನ ಬಳಿಯುವ ಮೂಲಕ ಗಂಭೀರವಾಗಿ ಆರೋಪವನ್ನ ಮಾಡಿ ಪ್ರತಿಭಟನಾ ನಿರತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕಾಶ್ಮೀರ ಬೇರೆ ಅಲ್ಲ, ಭಾರತ ಬೇರೆ ಅಲ್ಲ, ನಾವೆಲ್ಲರೂ ಕೂಡ ಒಂದೇ. ಈ ಒಂದು ಇದಿರಬೇಕು ನಮ್ಮಲ್ಲಿ. ಆದ್ರೆ ಇಂತಹ ಒಂದು ಮನಸ್ಥಿತಿ ಇರುವಂತ ನಮ್ಮ ದೇಶದಲ್ಲಿ ಅಜೀಂ ಪ್ರೇಮ್ಜಿ ಅವರ ಯೂನಿವರ್ಸಿಟಿಯಲ್ಲಿ ಈ ರೀತಿಯಾಗಿ ನಮ್ಮ ಸೈನಿಕರ ವಿರುದ್ಧವಾಗಿ ಬಿಂಬಿಸುವಂತ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಕಾಶ್ಮೀರ ಮತ್ತು ಭಾರತ ಬೇರೆ ಬೇರೆ ಅನ್ನುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ಮಾಡ್ತಿದ್ದಾರೆ ಅಂತೇಳಿ ಅದನ್ನ ವಿರೋಧಿಸಿ ಇವತ್ತು ಎಬಿವಿಪಿ ಈ ಕ್ಷಣಕ್ಕೆ ಮಸಿಯನ್ನ ಬಳಿದು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಗೆ ಮಸಿಯನ್ನ ಬಳಿಯುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ, ಈ ಕ್ಷಣದ ಲೈವ್ ದೃಶ್ಯಾವಳಿಯನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಈ ಕ್ಷಣದ ಲೈವ್ ದೃಶ್ಯಾವಳಿ ಸರ್ಜಾಪುರದ ಬಳಿ ಇರುವಂತಹ ಯೂನಿವರ್ಸಿಟಿಯಲ್ಲಿ ಎಬಿವಿಪಿ ಕಾರ್ಯಕರ್ತರು ಮಸಿಯನ್ನ ಬಳಿದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಿ. ಅಲ್ಲಿ ಅವರು ಬಳಿತಾ ಇದ್ದಾರೆ, ಮಸಿಯನ್ನ ಬಳಿತಾ ಇದ್ದಾರೆ. ಬ್ಯಾನ್ ಮಾಡಬೇಕು ಅಂತೇಳಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಇದು. ಭಾರತೀಯ ಸೇನೆಯ ವಿರುದ್ಧ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪಿಸಿ ನಮ್ಮ ಹೆಮ್ಮೆಯ ಸೇನೆಯ ವಿರುದ್ಧ ಇವರು ಗಂಭೀರವಾದಂತ ಆರೋಪಗಳನ್ನ ಮಾಡಿ ಅವರ ವಿರುದ್ಧವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಆರೋಪಿಸಿ ಈ ಪ್ರತಿಭಟನೆ ಮಾಡ್ತಾ ಇರುವ ನಿಯತ್ತು ಇಲ್ಲಿ ಇರೋರ ಸ್ಪಾರ್ಕ್ ನಗಿದವರಿಗಿಲ್ಲ. ನಕ್ಸಲಿಸಂ ಅನ್ನೋದು ಇಡೀ ದೇಶದಲ್ಲಿ ಹೊರಗಾಗ್ತಾ ಇದ್ದಾರೆ. ಅದು ನಿಮ್ ಕ್ಯಾಂಪಸ್ ಅಲ್ಲಿ ನಕ್ಸಲೈಟ್ ಬಗ್ಗೆ ಕಾರ್ಯಕ್ರಮ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿರೋ ವಿದ್ಯಾರ್ಥಿಗಳಿಗೆ ನಕ್ಸಲೈಟ್ ಜೊತೆ ಸಂಬಂಧ ಇದೆ. ಈ ಸ್ಪಾರ್ಕ್ ಸಂಘಟನೆ ಏನಿದೆ ಇದಕ್ಕೆ 100% ನಕ್ಸಲೈಟ್ ಜೊತೆ ಸಂಬಂಧ ಇದೆ. ಅದ್ರ ಜೊತೆಗೆ ದೇಶ ವಿರೋಧಿ ಕೆಲಸ ಯಾರ್ಯಾರು ಮಾಡ್ತಿದಾರೋ ಅವ್ರ ಜೊತೆ ನಿಮ್ ಯೂನಿವರ್ಸಿಟಿಲಿ ಇರುವಂತ ಸ್ಪಾರ್ಕ್ ಈ ಲೆಫ್ಟ್ ಸಂಘಟನೆಗಳಿದ್ದಾವೆ ಅವ್ರಿಗೆ ಏನು ಸಂಬಂಧ ಇದೆ. ಅದ್ರ ಜೊತೆಗೆ ಸರ್ ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನಿಮ್ಮೊಳಗಡೆ ಇರುವಂತಹ ಒಂದಷ್ಟು ಜನ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರುವಂತವರು ಇಂಥ ದೇಶ ವಿರೋಧಿ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಅಜೀಂ ಪ್ರೇಮ್ಜಿ ಅವರು ಇಡೀ ದೇಶದಲ್ಲಿ ಫೇಮಸ್ ಇದ್ದಾರೆ. ಅಂತವರ ಒಂದು ಯೂನಿವರ್ಸಿಟಿಯಲ್ಲಿ ಅವರು ಸೇವಾ ಮನೋಭಾವದಿಂದ ಗುಚ್ಚಿಕೊಂಡಿದ್ದಾರೆ. ಅಂತ ಯೂನಿವರ್ಸಿಟಿಯಲ್ಲಿ ಇವತ್ತು ನೀವೆಲ್ಲ ಸೇರ್ಕೊಂಡು ದೇಶ ವಿರೋಧಿಗಳು ಕಾರ್ಯಕ್ರಮ ಮಾಡೋದಕ್ಕೆ ಬಿಟ್ಕೊಂಡು ಇಡೀ ಸೋಷಿಯಲ್ ಮೀಡಿಯಾದೊಳಗಡೆ ಹೋಗ್ತಾ ಇದೆ. ಇಡೀ ಬೆಂಗಳೂರಿನ ಒಳಗಡೆ ನಮಗೆ ಗಮನಕ್ಕೆ ಬರುತ್ತೆ, ಆದ್ರೆ ವಿತಿನ್ ದ ಕ್ಯಾಂಪಸ್ ಇರುವಂತ ನಿಮಗೆ ರಿಜಿಸ್ಟರ್ ಗಮನಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಸರ್. ಮತ್ತೆ ಅದು ಅಲ್ಲದೆ ನೀವು ಕ್ಯಾಂಪಸ್ ಒಳಗಡೆ ಹೇಳ್ತೀರಾ ಕಬೀರ್ ಕ್ಯಾಂಪಸ್ ಅಲ್ಲ ಅಂತೀರಾ. ನಮ್ ಕ್ಯಾಂಪಸ್ ಅಲ್ಲ ಅಂತ ಹೇಳಿದ್ರೆ ಕಬೀರ್ ಅಲ್ಲ ಅಂತ ನೀವು ಇಲ್ಲಿ ಮತ್ತೇನು ಇವಾಗ ನಾವು ಮಾಡೋದಕ್ಕೆ ಬಿಡಲ್ಲ ಯಾವುದೇ ನಿಮ್ಗೆ ಗೊತ್ತಿಲ್ಲ. ನೋಡಿ ಅಲ್ಲಿ ಅವರು ಒಂದಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ ಪ್ರತಿಭಟನಾ ನಿರತರು. ಈ ಸ್ಪಾರ್ಕ್ ಸಂಘಟನೆ ನಕ್ಸಲೈಟ್ ಜೊತೆ ಇದೆ ಅಂತವರನ್ನ ನೀವು ಯಾಕೆ ಬೆಂಬಲಿಸುವಂತ ಕೆಲಸವನ್ನ ಮಾಡ್ತೀರಿ ಅಂತೇಳಿ ಆರೋಪ ಮಾಡ್ತಿದ್ದಾರೆ. ಒಂದಷ್ಟು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ.
ಕಾಶ್ಮೀರ ಭಾರತವನ್ನ ಪ್ರತ್ಯೇಕಿಸುವಂತಹ ಕಾರ್ಯಕ್ರಮವನ್ನ ಇವರು ಹಮ್ಮಿಕೊಂಡಿದ್ರೆ ಹಾಗಾದ್ರೆ ಅಜೀಂ ಪ್ರೇಮ್ಜಿ ವಿವಿಯ ವಿರುದ್ಧ ಎಬಿವಿಪಿ ಕಿಡಿಕಾರ್ತಾ ಇದೆ. ವಿವಿ ಆವರಣದ ಒಳಗೆ ನುಗ್ಗಿ ಕಾರ್ಯಕರ್ತರು ಇವತ್ತು ಕಿಡಿಕಾರಿದ್ದಾರೆ. ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ವಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ, ಈ ಕ್ಷಣದ ಲೈವ್ ದೃಶ್ಯಾವಳಿ ನೋಡ್ತಾ ಇದ್ರಿ. ಅಲ್ಲಿ ಕಾರ್ಯಕ್ರಮದ ಆಯೋಜಕ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಎಬಿವಿಪಿ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರಬಹುದು ಎಷ್ಟು ಆಕ್ರೋಶಭರಿತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ದೇಶ ವಿರೋಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರತಿಭಟನೆಯಲ್ಲಿ ಹೇಳ್ತಾ ಇರೋದು ನೀವು ನೋಡ್ತಾ ಇದ್ದೀರಾ. ಸರ್, ವಾಟ್ ಹ್ಯಾಪನ್? Sir, actually, there is a communist organization called as AASA, which is sponsored by SPARC, which is sponsored by the AASA. Today, they are conducting a session against Indian Army, calling Indian Army as rapists and perpetrators. This is not the first time. The university registrar knows. Please cover him. He knows everything. I will just go on to say what and all sessions they have done. 24th February 2026, that is today, conducting a session against the Indian Army, calling them as rapists. Place Kabira. ಈ ರೀತಿಯಾದಂತಹ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಒಳಗಡೆ ದೇಶ ವಿರೋಧಿ ಅಂದ್ರೆ ಕಬೀರ ಅನ್ನುವಂತ ಒಂದು ಒಳಗಡೆ ಏನು ವೇದಿಕೆ ಇದೆ ಅದರಲ್ಲಿ ದೇಶ ವಿರೋಧಿಯಾಗಿರುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಕೂಡ ಇವರನ್ನು ಮಾತಾಡಿಸ್ತಿದ್ದೀನಿ. ಸರ್, ಈ ಆರೋಪವನ್ನ ಮಾಡ್ತಾ ಇರೋದು ಹೆಂಗೆ? ಸರ್, ಇದು ನೋಡಿ, ಈ ಯೂನಿವರ್ಸಿಟಿಯ ಕ್ಯಾಂಪಸ್ ನಲ್ಲಿ ಕಳೆದ 3 ವರ್ಷಗಳಿಂದ ದೇಶದ ಪರವಾಗಿರುವಂತ ಕಾರ್ಯಕ್ರಮಗಳು ಒಂದು ನಡೆದಿದೆ ಅಂತ ನನಗೆ ಅನಿಸ್ತಾ ಇಲ್ಲ. ಸ್ಪಾರ್ಕ್ ಅನ್ನುವ ಹೆಸರನ್ನ ಇಟ್ಕೊಂಡು ನಕ್ಸಲೈಟ್ ಜೊತೆ ಸಂಬಂಧ ಇರೋರು, ದೇಶದ ವಿಭಜನೆಯ ಬಗ್ಗೆ ಕೆಲಸ ಮಾಡೋದಿಕ್ಕಿರುವಂತವ್ರು, ಪ್ಯಾಲೆಸ್ಟೀನಿಗೆ ಸಪೋರ್ಟ್ ಮಾಡುವಂತವ್ರು ಏನಿದ್ದಾರೆ, ಸ್ಪಾರ್ಕ್ ಅನ್ನುವ ಹೆಸರನ್ನು ಇಟ್ಕೊಂಡು ಯೂನಿವರ್ಸಿಟಿಯ ಕ್ಯಾಂಪಸ್ ನ ಒಳಗಡೆ ವಿದ್ಯಾರ್ಥಿಗಳ ನಡುವೆ ದೇಶದ ವಿರೋಧದ ಭಾವನೆಯನ್ನ ಬಿತ್ತುತ್ತಾ ಇದ್ದಾರೆ. ಇವತ್ತು ಜಮ್ಮು ಮತ್ತು ಕಾಶ್ಮೀರ ಭಾರತದ ಭಾಗ ಅಂತೇಳಿ ಇಡೀ ದೇಶ ಒಪ್ಕೊಂಡಿದೆ. ಆದ್ರೆ ಇದೇ ಕ್ಯಾಂಪಸ್ ಅಲ್ಲಿ ನಿಂತ್ಕೊಂಡು ಹೇಳ್ತಾರೆ ವೈಲೆನ್ಸ್ ಬೈ ದಿ ಇಂಡಿಯನ್ ಸ್ಟೇಟ್ ಇನ್ ಕಾಶ್ಮೀರ್ ಅಂತ ಹೇಳ್ತಾರೆ. ಅಂದ್ರೆ ಭಾರತ ಅನ್ನುವ ಒಂದು ದೇಶ ಬಂದು ಕಾಶ್ಮೀರದ ಮೇಲೆ ಇವತ್ತು ದೌರ್ಜನ್ಯ ಸಿಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಕಾಶ್ಮೀರ ಎಲ್ಲಿದೆ ಅಂತ ಇವರು ಹೇಳ್ತಾರೆ. ಈ ರೀತಿಯಾಗಿ ದೇಶ ವಿರೋಧಿಯಾದಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈ ಕ್ಯಾಂಪಸ್ ನ ಒಳಗಡೆ ನಾವು ಇವತ್ತು ಒಂದು ಸವಾಲ್ ಹಾಕ್ತಾ ಇದೀವಿ. 8 ಗಂಟೆಗೆ ಭಾರತೀಯ ಸೈನಿಕರ ವಿರುದ್ಧ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಾವು ಈ ಪದಗಳನ್ನ ಬಳಸಬಾರ್ದು, ಆದ್ರೆ ಹೇಳ್ತಾ ಇದೀವಿ, ನೀವು ನಿಮ್ಮ ತಂದೆ ತಾಯಿಗೆ ಹುಟ್ಟಿದ್ರೆ ಇವತ್ತು ರಾತ್ರಿ 8 ಗಂಟೆ ಕಾರ್ಯಕ್ರಮವನ್ನ ಮಾಡಿಸ್ಕೋರಿಸಿ. ಇವತ್ತು ಕ್ಯಾಂಪಸ್ ನ ಒಳಗಡೆ ರೀತಿಯಾದಂತಹ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದ್ರೆ ಸ್ಪಾರ್ಕ್ ಅನ್ನ ನೋಡ್ತಾ ಇರಬಹುದು ನೀವು. ಇದೇ ಒಂದು ವೇದಿಕೆ ಮೇಲೆ ಸ್ಪಾರ್ಕ್ ಅನ್ನುವಂತ ಒಂದು ಪದವನ್ನ ಬರೆದು ಅಂದ್ರೆ ಈ ಒಂದು ಸಂಘಟನೆ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೇ ಸಂಘಟನೆ ಈ ಒಂದು ಯೂನಿವರ್ಸಿಟಿ ಒಳಗಡೆ ದೊಡ್ಡ ಪ್ರಮಾಣದಲ್ಲಿ ದೇಶ ವಿರೋಧಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಆಯೋಜನೆಯನ್ನು ಮಾಡುತ್ತೆ. ಒಳಗಡೆ ಇರುವಂತಹ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂತಹ ಒಂದು ಹೋರಾಟವನ್ನ ಅಂದ್ರೆ ದೇಶ ವಿರೋಧಿಯ ಯೋಧರ ವಿರುದ್ಧವಾಗಿರುವಂತಹ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಮುಂದಾಗ್ತಿದೆ ಅಂತ ಹೇಳ್ಬೋದು. ನಾನು ಅವರನ್ನೇ ಮಾತಾಡಿಸುವಂತಹ ಪ್ರಯತ್ನ. ಕಾಶ್ಮೀರ ಸರ್, ಇವತ್ತು ಈ ಕ್ಯಾಂಪಸ್ ಅಲ್ಲಿ ಏನು ಆಂಟಿ ನ್ಯಾಷನಾಲಿಟಿ ಪ್ರಕಾರ ಏನು ನಮ್ಮ ಹಿಂದುತ್ವದಾಗಿರ್ಬೋದು ಮತ್ತೆ ನಮ್ಮ ದೇಶದ ವಿರುದ್ಧ ಮತ್ತೆ ಆರ್ಮಿಗಳ ವಿರುದ್ಧ ಚಟುವಟಿಕೆಗಳನ್ನು ಪ್ರೋಗ್ರಾಮ್ಗಳನ್ನು ಈ ಕ್ಯಾಂಪಸ್ ನಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಆದ್ರೆ ರಿಜಿಸ್ಟ್ರಾರ್ಗೆ ಗೊತ್ತಿಲ್ಲ ಅಂತಂದ್ರೆ ಯಾವ ತರದ್ದು ಈ ಕ್ಯಾಂಪಸ್ ನ ನಡೀತಾ ಇದೆ. ಆ ಸ್ಪಾರ್ಕ್ ಅನ್ನೋ ಒಂದು